ಕಳ್ಳ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅನ್ಕೊಳ್ಳುತ್ತೆ. ಆದ್ರೆ ಹಾಲು ಖಾಲಿ ಆಗಿದ್ರೆ ಬೆಕ್ಕಿನ ಮುಖವೇ ಸಾಕ್ಷಿ ಕೊಡುತ್ತೆ. ಈ ಮರ್ಡರ್ ಕೇಸ್ ಕೂಡ ಅಂತಹದ್ದೇ. ಕೊಲೆ ಮಾಡಿ ಆಮೇಲೆ ನನ್ಗೆ ಏನು ಗೊತ್ತಿಲ್ಲ ಅನ್ನೋ ಮುಖವಾಡ ಹಾಕೊಂಡು ನಿಂತಿದ್ದ ಸಾಬೀರ್ನ ನಟನೆ ನೋಡಿದ್ರೆ ಆಸ್ಕರ್ ಅವಾರ್ಡ್ ಕೊಟ್ಟರು ಕಡಿಮೆ ಅನ್ನಿಸ್ಬಿಡುತ್ತೆ. ಆದ್ರೆ ಅವನು ಮರ್ತಿದ್ದ ಒಂದೇ ಒಂದು ಸಂಗತಿ ಏನಂದ್ರೆ, ತಾನು ಚಾಪೆ ಕೆಳಗೆ ನುಗ್ಗಿದ್ದೀನಿ ಅನ್ಕೊಂಡ್ರೆ ಸಾಕಾಗಲ್ಲ, ಪೊಲೀಸರು ರಂಗೋಲಿ ಕೆಳಗೂ ನುಗ್ಗೋರು ಅನ್ನೋದು. ಅತಿ ಬುದ್ಧಿವಂತನಂತೆ ವರ್ತಿಸೋಕೆ ಹೋಗಿ ಕೊನೆಗೆ ಜಾಕಿಯಾ ಮರ್ಡರ್ ಕೇಸ್ನಲ್ಲಿ ತಾನೇ ಬಲೆಗೆ ಬಿದ್ದಿದ್ದಾನೆ. ಈ ಕೇಸ್ಗೆ ಸಂಬಂಧಿಸಿದ ಹೊಸ ಅಪ್ಡೇಟ್ಸ್ ಏನು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನ ಬೆಂಬಲಿಸಿ, ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಕೊಲೆಯಾದ ಯುವತಿಯ ಹೆಸರು ಜಾಕಿಯಾ. ಪ್ಯಾರಾಮೆಡಿಕಲ್ ಕೋರ್ಸ್ ಮುಗಿಸಿ ಉದ್ಯೋಗ ಹುಡುಕ್ತಾ ಇರ್ತಾಳೆ. ಇದೇ ಸಮಯದಲ್ಲಿ ಆಕೆ ಪ್ರೀತಿಸ್ತಾ ಇದ್ದ ಸಾಬೀರ್ ಜೊತೆಗೆ ಮದುವೆ ಮಾಡೋದಕ್ಕೆ ಎರಡೂ ಕುಟುಂಬಗಳು ಒಪ್ಪಿಗೆ ಕೊಟ್ಟಿರ್ತವೆ. ಅಂದ್ರೆ ಮದುವೆಗೆ ಎಲ್ಲಾ ಸಿದ್ಧತೆ ನಡೆದಿರ್ತವೆ. ಆದ್ರೆ ಆಕೆಯನ್ನ ಮದುವೆ ಮಾಡ್ಕೊಳ್ಬೇಕಾಗಿದ್ದ ವ್ಯಕ್ತಿಯೇ ಅವಳನ್ನ ಮಸನಕ್ಕೆ ಕಳಿಸಿದ್ದಾನೆ ಅನ್ನೋದು ಈ ಕೇಸ್ನ ಅತ್ಯಂತ ಭೀಕರ ಸಂಗತಿ. ಇದಕ್ಕೆ ಮೂಲ ಕಾರಣ ಏನಂದ್ರೆ, ಸಾಬೀರು ಜಾಕಿಯಾಳ ಜೊತೆಗೆ ಪ್ರೀತಿಯಲ್ಲಿದ್ದಾಗ್ಲೇ ಇನ್ನೊಬ್ಬ ಹುಡುಗಿಯ ಜೊತೆಗೂ ಸಂಬಂಧ ಇಟ್ಕೊಂಡಿರ್ತಾನೆ. ಈ ವಿಚಾರ ಜಾಕಿಯಾಗೆ ಗೊತ್ತಾದ ನಂತರ ಸಾಬೀರ್ ನನ್ನ ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಾಳೆ. ನಮ್ಮ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ಇನ್ನೊಬ್ಳನ್ನ ಯಾಕೆ ಬೇಕು ನಿನಗೆ ಅಂತ ನೇರವಾಗಿ ಕೇಳಿರ್ತಾಳೆ. ಈ ವಿಚಾರದಲ್ಲಿ ಇಬ್ಬರ ನಡುವೆ ಸಾಕಷ್ಟು ಬಾರಿ ಜಗಳ ನಡೆದಿದೆ ಅನ್ನೋ ಮಾಹಿತಿ ಇದೆ. ಒಮ್ಮೆ ಆಕ್ರೋಶದಲ್ಲಿ ಜಾಕಿಯಾ ಚಪ್ಪಲಿಯಿಂದ ಹೊಡೆದಿದ್ದಾಳೆ ಅನ್ನೋದು ಮಾಹಿತಿ ಇದೆ. ಮೂರನೇ ವ್ಯಕ್ತಿಯ ಕಾರಣದಿಂದ ಇವರ ಸಂಬಂಧದಲ್ಲಿ ಬಿರುಕು ಹೆಚ್ಚಾಗ್ತಾ ಹೋಗಿತ್ತು. ಮರ್ಡರ್ ನಡೆದ ದಿನ ಮೊನ್ನೆ 20ನೇ ತಾರೀಕು ಜಾಕಿಯಾ ಮತ್ತು ಸಾಬೀರ್ ಮತ್ತೆ ಭೇಟಿಯಾಗ್ತಾರೆ. ಸಾಬೀರ್ ತನ್ನ ಸ್ನೇಹಿತನ ಕಾರ್ ತೆಗೆದುಕೊಂಡು ಬಂದು ಜಾಕಿಯಾಳನ್ನ ಕೂರಿಸ್ಕೊಂಡು ಹೊರಗೆ ಹೋಗ್ತಾನೆ. ಕಾರಿನೊಳಗೆ ಮತ್ತೆ ಮದುವೆ ವಿಚಾರದಲ್ಲಿ ಜಗಳ ಶುರುವಾಗುತ್ತೆ. ಪೊಲೀಸ್ ಮೂಲಗಳ ಪ್ರಕಾರ ಈ ಜಗಳನೇ ವಿಕೋಪಕ್ಕೆ ಹೋಗಿದೆ. ಆ ಕ್ಷಣದಲ್ಲಿ ಸಾಬೀರ್ ಏನ್ ಮಾಡಿದ್ದಾನಂದ್ರೆ, ಜಾಕಿಯಾಳದೆ ದುಪ್ಪಟ್ಟ ತೆಗೆದುಕೊಂಡು ಅವಳ ಕುತ್ತಿಗೆಗೆ ಬಿಗಿಯಾಗಿ ಸುತ್ತಿ ಉಸಿರು ನಿಲ್ಲೋ ತನಕ ಇಸ್ಕಿದ್ದಾನೆ. ಅಷ್ಟರಲ್ಲೇ ಜಾಕಿಯಾ ಪ್ರಾಣ ಕಳೆದುಕೊಂಡಿದ್ದಾಳೆ. ಬೃಹನ್ ನಾಟಕ ಶುರುವಾಗಿದ್ದು ಇಲ್ಲಿಂದ. ಕೊಲೆ ಮಾಡಿದ ನಂತರ ಸಾಬೀರ್ ಆಡಿದ ನಾಟಕ ಸಾಧಾರಣ ಅಲ್ಲ, ಅದು ಸಂಪೂರ್ಣ ಬೃಹನ್ ನಾಟಕ. ಜಾಕಿಯಾಳ ಶವವನ್ನ ಧಾರವಾಡದ ಹೊರವಲಯಕ್ಕೆ ಕೊಂಡೊಯ್ದು ಬಿಸಾಡ್ತಾನೆ. ಅವಳ ಮೊಬೈಲ್ ತೆಗೆದುಕೊಂಡು ಅದೇ ಫೋನ್ನಿಂದ ಅವಳ ತಂದೆಗೆ ಮೆಸೇಜ್ ಕಳಿಸ್ತಾನೆ. ಅಪ್ಪ, ನನಗೆ ಜೀವನ ಬೇಸರ ಆಗಿದೆ, ನಾನು ಮನೆಗೆ ಬರೋದಿಲ್ಲ, ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೇನೆ, ಲೊಕೇಶನ್ ಕಳಿಸ್ತೀನಿ, ಬಂದು ನನ್ನ ಶವ ತೆಗೆದುಕೊಂಡು ಹೋಗಿ ಅಂತ ಸಂದೇಶ ಕಳಿಸ್ತಾನೆ. ಆದರೆ ಲೊಕೇಶನ್ ಕಳಿಸೋದಿಲ್ಲ. ಮೆಸೇಜ್ ಕಳಿಸಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅದೇ ಫೋನನ್ನು ಜಾಕಿಯಾಳ ಶವದ ಬಳಿ ಇಟ್ಟು ಹೋಗಿರ್ತಾನೆ. ಇಲ್ಲಿಂದಾನೇ ಇವನ ನಾಟಕದ 2ನೇ ಅಂಕ ಶುರುವಾಗುತ್ತೆ. ಮೆಸೇಜ್ ನೋಡಿ ಜಾಕಿಯಾಳ ಕುಟುಂಬದವರು ಗಾಬರಿಗೊಳ್ತಾರೆ. ಹುಡುಕಾಟ ಆರಂಭ ಆಗುತ್ತೆ. ಈ ಹುಡುಕಾಟದಲ್ಲೂ ಸಾಬೀರ್ ಅವರ ಜೊತೆಗೆ ಸೇರ್ಕೊಳ್ತಾನೆ. ಪೊಲೀಸರಿಗೂ ಕೂಡ ನನ್ನ ಫಿಯಾನ್ಸೆ ಮಿಸ್ ಆಗಿದ್ದಾಳೆ ಅಂತ ಮಾಹಿತಿ ಕೊಟ್ಟಿದ್ದು ಇದೇ ಸಾಬೀರ್. ಶವ ಪತ್ತೆಯಾದ ರಸ್ತೆಯಲ್ಲಿ ಕುಟುಂಬದವರ ಜೊತೆಗೆ ಸುಮಾರು 8-10 ಬಾರಿ ಈ ಸಾಬೀರ್ ತಿರುಗಾಡಿದ್ದಾನೆ ಅನ್ನೋ ಮಾಹಿತಿ ಇದೆ. ಕೊನೆಗೆ ಇಲ್ಲೇ ಬಾಡಿ ಇರಬಹುದು ಅಂತ ಎಲ್ಲರನ್ನ ಕರೆದುಕೊಂಡು ಹೋಗಿ ತೋರಿಸಿದ್ದು ಅವನೇ. ಪೊಲೀಸರು ಸ್ಥಳ ಪರಿಶೀಲನೆ ಮಾಡೋವರೆಗೂ, ಪೋಸ್ಟ್ ಮಾರ್ಟಮ್ಗೆ ಶವವನ್ನು ಕಳಿಸೋವರೆಗೂ ಸಾಬೀರ್ ಅಲ್ಲೇ ನಿಂತು ತೀರಾ ನಾರ್ಮಲ್ ಆಗಿ ವರ್ತನೆ ಮಾಡಿರ್ತಾನೆ. ನನಗೇನೂ ಗೊತ್ತಿಲ್ಲ ಅನ್ನೋ ಮುಖಭಾವ, ದುಃಖಿತ ಫಿಯಾನ್ಸೆ ಅನ್ನೋ ಪಾತ್ರ, ಎಲ್ಲವನ್ನ ಪರ್ಫೆಕ್ಟ್ ಆಗಿ ಆಕ್ಟಿಂಗ್ ಮಾಡಿದ್ದಾನೆ. ಸಾಬೀರ್ ಮಾಡಿದ ಒಂದೇ ಒಂದು ಕೆಲಸ ಪೊಲೀಸರಿಗೆ ದೊಡ್ಡ ಸುಳಿವನ್ನ ಕೊಟ್ಟಿತ್ತು. ಜಾಕಿಯಾಳನ್ನ ಕೊಲೆ ಮಾಡಿದ ನಂತರ ಅವಳ ಫೋನ್ನಿಂದ ಮೆಸೇಜ್ ಕಳಿಸಿದ ಮೇಲೆ ತನ್ನ ಮೊಬೈಲ್ನಲ್ಲಿ ಇದ್ದ ಜಾಕಿಯಾಳ ಫೋಟೋಗಳು, ಕಾಲ್ ಡೀಟೇಲ್ಸು, ವಾಟ್ಸಪ್ ಚಾಟ್ಸು ಎಲ್ಲವನ್ನ ಡಿಲೀಟ್ ಮಾಡ್ತಾನೆ. ಇದೇ ಪೊಲೀಸರಿಗೆ ಮೊದಲ ದೊಡ್ಡ ಅನುಮಾನ ಹುಟ್ಟಾಕುತ್ತೆ. ಒಂದೇ ಕಾಲೇಜ್ನಲ್ಲಿ ಓದಿದವರು, 3 ವರ್ಷಗಳ ಕಾಲ ಪ್ರೀತಿ ಮಾಡಿದವರು, ಸಂಬಂಧಿಕರು ಕೂಡ ಮದುವೆಗೆ ಫಿಕ್ಸ್ ಮಾಡಿರುವ ಜೋಡಿ, ಅವರ ಮೊಬೈಲ್ನಲ್ಲಿ ಒಂದೇ ಒಂದು ಫೋಟೋ ಇಲ್ಲ, ಒಂದೇ ಒಂದು ಚಾಟ್ಸ್ ಇಲ್ಲ ಅಂದರೆ ಯಾರಿಗಾದ್ರೂ ಡೌಟು ಬರಲೇಬೇಕು. ಆ ಡೌಟನ್ನು ಆಧಾರವಾಗಿಟ್ಕೊಂಡು ಪೊಲೀಸರು ಸಾಬೀರ್ನನ್ನು ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಮರ್ಡರ್ ಹಿಂದಿನ ಸಂಪೂರ್ಣ ಸತ್ಯ ಹೊರಗೆ ಬಂದಿದೆ. ಕೊನೆ ಮಾತು ನೀವೇನೇ ಹೇಳಿ, ಈ ಪರಮ ಪಾಪಿ ಮಾಡಿದ ನಟನೆಗೆ ಆಸ್ಕರ್ ಅವಾರ್ಡ್ ಕೊಟ್ಟರು ಕಡಿಮೆನೆ. ಬಾಳಿ ಬದುಕಬೇಕಾಗಿದ್ದ, ಪ್ರೀತಿಯಲ್ಲಿ ನಂಬಿಕೆ ಇಟ್ಟಿದ್ದ ಒಂದು ಅಮಾಯಕ ಹೆಣ್ಣು ಮಗುವಿನ ಜೀವ ಕಿತ್ಕೊಂಡಿದ್ದಾನೆ. ಪ್ರೀತಿ ಸಿಗದೆ ನೋವು ಅನುಭವಿಸಿದವರು ಸಿಕ್ಕಾಪಟ್ಟ ಇದ್ದಾರೆ. ಆದರೆ ಸಿಕ್ಕ ಪ್ರೀತಿಯನ್ನೇ ಕೊಂದವರು ಬಹಳ ಕಡಿಮೆ ಇದ್ದಾರೆ. ಸಾಬೀರ್ ಅಂತವರಲ್ಲೊಬ್ಬ. ಈ ಪ್ರಕರಣದಲ್ಲಿ ಆರೋಪಿಗೆ ಗರಿಷ್ಠ ಮಟ್ಟದ ಶಿಕ್ಷೆ ಆಗಬೇಕು ಅನ್ನೋದು ಇಡೀ ನಾಗರಿಕ ಸಮಾಜದ ಒಕ್ಕೊರಲಿನ ಆಗ್ರಹವಾಗಿದೆ.